ರಾಜ್ಯದ ದೊರೆ ವರುಣ ವಿಧಾನಸಭಾ ಕ್ಷೇತ್ರದ ಅಚ್ಚುಮೆಚ್ಚಿನ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ನಂಜನಗೂಡು ಪಟ್ಟಣದ ಹುಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಕಸ್ತೂರ್ಬಾ ಗಾಂಧಿ ವಸತಿ ನಿಲಯ ಸಮಸ್ಯೆಗಳ ತಾಣವಾಗಿ ಬದಲಾಗಿದೆ. ಇಲ್ಲಿ ಬಾಲಕಿಯರಿಗೆ ಸೂಕ್ತ ರಕ್ಷಣೆ ಇಲ್ಲದೆ ಭಯ ಮತ್ತು ಆತಂಕದಲ್ಲಿ ಮಕ್ಕಳು ಕಾಲ ದೂಡುವಂತಾಗಿದ್ದು, ಬೃಹದಾಕಾರದ ಪೊದೆಗಳ ನಡುವೆ ಸ್ಮಶಾನದಂತಿದೆ ಈ ವಸತಿ ನಿಲಯ. ನಂಜನಗೂಡು ಪಟ್ಟಣದ ತಾಲೂಕು ಕೇಂದ್ರದ ವಸತಿ ನಿಲಯ ಅವ್ಯವಸ್ಥೆಯ ಆಗರವಾಗಿದೆ. ಸರ್ಕಾರದ ಸವಲತ್ತುಗಳು ವಿದ್ಯಾರ್ಥಿನಿಯರಿಗೆ ತಲುಪುತ್ತಿಲ್ಲ. ಅವ್ಯವಸ್ಥೆಯಲ್ಲಿಯೇ ವಿದ್ಯಾರ್ಥಿಗಳು ದಿನ ದೂಡುತ್ತಿದ್ದಾರೆ. ಕಳೆದ ವರ್ಷ 30 ವಿದ್ಯಾರ್ಥಿಗಳ ಹಾಜರಾತಿ ಇದ್ದು, ಪ್ರಸಕ್ತ ವರ್ಷದಲ್ಲಿಯೂ ಹಾಜರಾತಿ ಇಳಿಮುಖವಾಗಿದೆ. ವಸತಿ ನಿಲಯದ ಒಳಭಾಗದಲ್ಲಿ ಬಾಲಕಿಯರು ಬಟ್ಟೆ ವಾಶ್ ಮಾಡಲು ಸ್ಥಳವಿಲ್ಲದೆ ಹೊರಭಾಗದ ನಾಲೆ ಸಮೀಪದಲ್ಲೇ ಬಟ್ಟೆ ಶುಚಿಗೊಳಿಸಬೇಕು. ಮಳೆಗಾಲ ಬಂದರೆ ಸೋರುವ ಕೊಠಡಿಗಳು, ಬಾಗಿಲು ಭದ್ರಪಡಿಸಲು ಚಿಲಕಗಳಿಲ್ಲ. ಗೋಡೆಯಿಂದ ಹೊರಬಂದು ನೇತಾಡುವ ವಿದ್ಯುತ್ ಸ್ವಿಚ್ ಬೋರ್ಡ್ಗಳು, ಸ್ವಚ್ಛತೆ ಇಲ್ಲಿ ಮರೀಚಿಕೆ. ಶಾಲೆ ಆರಂಭಗೊಂಡು ಬರೋಬ್ಬರಿ 3 ತಿಂಗಳು ಕಳೆದ್ರೂ ನೋಟ್ ಪುಸ್ತಕ ಬ್ಯಾಗ್ಗಳನ್ನು ವಿತರಿಸಿಲ್ಲ. ಕೆಲ ವರ್ಷಗಳ ಹಿಂದೆ ನೀಡಿದ್ದ ಕೊಳುಕು ಹಾಸಿಗೆಗಳೇ ವಿದ್ಯಾರ್ಥಿನಿಯರಿಗೆ ಆಸರೆ. ಅವ್ಯವಸ್ಥೆಗಳನ್ನು ಕೂಡಲೇ ಸರಿಪಡಿಸದಿದ್ದಲ್ಲಿ ಮುಂದಿನ ವರ್ಷ ಮಕ್ಕಳನ್ನ ದಾಖಲಿಸಲ್ಲ ಎಂದು ಪೋಷಕರು ನಿರ್ಧರಿಸಿದ್ದಾರೆ. ಶಿಕ್ಷಣ ಇಲಾಖೆ ಉಸ್ತುವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಯ ದುಸ್ಥಿತಿಯನ್ನ ಕೇಳುವವರೇ ಇಲ್ಲವಂತಾಗಿದ್ದಾರೆ. 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುವ ವಿದ್ಯಾರ್ಥಿನಿಯರಿಗಾಗಿ ಮೀಸಲಾಗಿರುವ ಕಸ್ತೂರಿಬಾ ವಸತಿ ಶಾಲೆಯ ಅವ್ಯವಸ್ಥೆ ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೀಗ ಹಾಕುವ ಪರಿಸ್ಥಿತಿ ಬರಲಿದೆ. ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ನಂಜನಗೂಡು ಪಟ್ಟಣದ ಕೇಂದ್ರ ಸ್ಥಾನದಲ್ಲಿ ಬಾಲಕಿಯರ ವಸತಿ ನಿಲಯ ಅವ್ಯವಸ್ಥೆಯ ಆಗರವಾಗಿದೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಕಾರ್ಯವೈಖರಿಗೆ ಕನ್ನಡಿ ಹಿಡಿದಿದೆ. ಈ ಬಾಲಕಿಯರ ವಸತಿ ನಿಲಯದಲ್ಲಿ ಸಮಸ್ಯೆಗಳ ಸರಮಾಲೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವರೇ ಎಂಬುದನ್ನು ಕಾದು ನೋಡಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.